ಸ್ನೇಹಿತರೆ ನಮಸ್ಕಾರ. ಇವತ್ತು ಸಿಂಧೂ ನಾಗರಿಕತೆ ಬಗ್ಗೆ ಮಾತಾಡೋಣ ಅಂತ ಯಾಕೋ ಅನಿಸ್ತಿದೆ. ಯಾಕೆ ಅನ್ನಿಸ್ತು ಅಂದ್ರೆ, ಬೆಂಗಳೂರಲ್ಲಿ ನೋಡಿದ್ರೆ ಫುಟ್ಪಾತ್ ತೆರವು ಮಾಡ್ತಿದ್ದಾರೆ, ಸರಿ ರೋಡ್ ಇಲ್ಲ. ಇನ್ನು ಆ ಕಡೆ ನ್ಯಾಷನಲ್ ಅಲ್ಲಿ ನೋಡಿದ್ರೆ ನೀಟ್ ಎಕ್ಸಾಮ್ಗೆ ಫುಲ್ ಗಲಭೆ, ಸಿಕ್ಕಾಪಟ್ಟೆ ಗಲಭೆ ಆಗ್ತಿದೆ. ಸೊ ಈ ಜೆನ್ಜಿ ಯುಗದಲ್ಲಿ ಈ ಮಿಲೇನಿಯನ್ಗಳನ್ನ ಕೇಳಿದ್ರೆ ನಮ್ ಟೈಮಲ್ಲಿ ಹಿಂಗಿರ್ಲಿಲ್ಲಪ್ಪ ಅಂತ ಹೇಳ್ತಾರೆ. ಆ ಮಿಲೇನಿಯಲ್ ಇದಾರಲ್ಲ, ಆ ಜನರೇಷನ್ ನ ಪೇರೆಂಟ್ಸ್ ನ ಕೇಳಿದ್ರೆ ಅವರು ಹಾಗೆ ಹೇಳ್ತಾರೆ, ಅಯ್ಯೋ ನಮ್ ಟೈಮ್ ಇನ್ನೂ ಚೆನ್ನಾಗಿತ್ತಪ್ಪ ಅಂತ. ಹಾಗೆ ಯಾವ ಟೈಮ್ ಚೆನ್ನಾಗಿರ್ಬೋದಿತ್ತು. ಹಂಗೆ ಹೋಗ್ತಾ ಹೋಗ್ತಾ ನನ್ಗೆ ನೆನಪಾಯ್ತು, ಸರಿ ಇನ್ನು ಸಿಂಧೂ ನಾಗರಿಕತೆಯಲ್ಲಿ ಅವ್ರು ಹೆಂಗಿದ್ರು ಅಂತ. ಸೊ ಈಗಿನ ಆಡಳಿತಕ್ಕೂ ಈಗಿನ ಏನಂತಾರೆ ಗವರ್ನೆನ್ಸ್ಗೂ ಇನ್ಫ್ರಾಸ್ಟ್ರಕ್ಚರ್ಗೂ ಆ ಸಿಂಧೂ ನಾಗರಿಕತೆ ಅಲ್ಲಿ ಆ ಟೈಮಲ್ಲಿ ಇದ್ದ ಇನ್ಫ್ರಾಸ್ಟ್ರಕ್ಚರು ಹೇಗಿರ್ಬೋದು, ಹಾಗೆ ಸ್ವಲ್ಪ ಮಾತಾಡ್ತಾ ಹೋಗೋಣ ಬನ್ನಿ. ಸಿಂಧೂ ನಾಗರಿಕತೆ 4500 ವರ್ಷದ ಹಿಂದೆ, ಅಂದ್ರೆ 4500 ಇಯರ್ಸ್, ಅಂದ್ರೆ ಬಿಫೋರ್ ಕ್ರೈಸ್ಟ್ ಎರಾದ ಆಗ ಇದ್ದಂತ ಒಂದು ನಾಗರಿಕತೆ. ಎಲ್ಲೂ ಇಲ್ಲ, ನಮ್ಮ ಭಾರತ ಖಂಡದಲ್ಲೇ ಇದ್ದಂತ ನಾಗರಿಕತೆ. ಈಗ ಪಾಕಿಸ್ತಾನ ಅದು ಏನಂತೀರಲ್ವಾ, ಸಿಂಧೂ ನದಿ ಹರಿಯುತ್ತಲ್ವಾ, ಆ ನದಿ ದಂಡೆಯಲ್ಲಿ ಇದ್ದಂತ ಒಂದು ನಾಗರಿಕತೆ ಅದು. ಸೊ ಮೊದಲನೇದಾಗಿ ಏನ್ ತಿಳ್ಕೊಳ್ಳೋಣ ಅಂದ್ರೆ, ಸಿಂಧೂ ನಾಗರಿಕತೆಯ ನಗರ ಯೋಜನೆ ಅಂದ್ರೆ ಟೌನ್ ಪ್ಲಾನಿಂಗ್, ಹರಪ್ಪ, ಮೊಹಂಜದಾರೋ, ಧೋಲಾವೀರ ಮುಂತಾದ ನಗರಗಳನ್ನ 2 ಮುಖ್ಯ ಭಾಗಗಳಾಗಿ ವಿಂಗಡಿಸಲಾಗಿತ್ತು. ಅಂದ್ರೆ ಕೋಟೆ ಭಾಗ, ಸಿಟಾಡಲ್ ಅಂತ ಹೇಳ್ತಾರೆ. ಕೋಟೆ ಭಾಗ ಎತ್ತರವಾದ ಪ್ರದೇಶದಲ್ಲಿದ್ದ ಆ ಭಾಗನ ಸಾರ್ವಜನಿಕ ಕಟ್ಟಡಗಳು ಮತ್ತು ಗ್ರೈನರೀಸ್ ಅಂದ್ರೆ ಧಾನ್ಯಗಳನ್ನ ಸ್ಟೋರೇಜ್ ಮಾಡ್ತಾ ಇದ್ದಿದ್ದು. ಮತ್ತೆ ಗ್ರೇಟ್ ಬಾತ್ ಅಂತ ಇತ್ತು. ಗ್ರೇಟ್ ಬಾತ್ ಅಂದ್ರೆ ಎಲ್ಲರೂ ಬಂದು ಅಲ್ಲಿ ಒಂದು ಧಾರ್ಮಿಕ ಸ್ನಾನನೋ ಸೊ ಒಂದು ಸೇರ್ತಿದ್ದ ಅಂತ ಒಂದು ಜಾಗ, ಅಂದ್ರೆ ಸ್ನಾನಕ್ಕೆ ಶುಚಿಗೊಳ್ಳೋದಕ್ಕೆ ಸೇರ್ತಿದ್ದ ಅಂತ ಒಂದು ಜಾಗ. ಎರಡನೇದಾಗಿ ಲೋವರ್ ಟೌನ್ ಅಂದ್ರೆ ಕೆಳಗಿನ ನಗರ ಅಂತ. ಇಲ್ಲಿ ಸಾಮಾನ್ಯವಾಗಿ ಎಲ್ಲ ಜನರು ವಾಸಿಸುವ ಮನೆ ಇದು. ಎಲ್ರು ಇಲ್ಲೇ ವಾಸ ಮಾಡ್ತಿದ್ದಂತ ಒಂದು ಮನೆ. ಅಂದ್ರೆ ಕೋಟೆ ಭಾಗ ಅದು ಎಂಟ್ರೆನ್ಸ್ ಅಲ್ಲಿ ಇರ್ತಿತ್ತು, ಇದು ಕೋಟೆಯಿಂದ ಒಳಗಡೆ ಲೋವರ್ ಕೆಳಗಿನ ನಗರ ಅಂತ. ಮತ್ತೆ ಈ ನಗರಗಳಲ್ಲಿ ರಸ್ತೆ 90 ಡಿಗ್ರಿ ಆಂಗಲ್ ಅಲ್ಲಿ ಇರೋ ಇದೆಲ್ಲ. ಆಮೇಲೆ ಮನೆಗಳನ್ನ ಕಟ್ಟಕ್ಕೆ ಸುಟ್ಟ ಇಟ್ಟಿಗೆನ ಬಳಸ್ತಾ ಇದ್ರು. ಇನ್ನೊಂದು ಆಶ್ಚರ್ಯ ಸಂಗತಿ ಏನು ಅಂತಂದ್ರೆ, ಈ ನಗರಗಳಲ್ಲಿ ಎಲ್ಲಾ ಇಟ್ಟಿಗೆಗಳ ಗಾತ್ರ ಕೂಡ ಒಂದೇ, ಅಂದ್ರೆ ಸ್ಟ್ಯಾಂಡರ್ಡೈಸ್ಡ್ ಬ್ರಿಕ್ ರೇಷಿಯೋ, ಅಂದ್ರೆ 1:4, ಅಂದ್ರೆ ಒಂದೇ ತರ ಇರ್ತಿತ್ತು ಎಲ್ಲಾನು. ನೋಡೋದಲ್ಲ ವೀಕ್ಷಕರೇ, ಅಂದ್ರೆ ಎಷ್ಟು ಪ್ಲಾಂಡ್ ಆಗಿದ್ರು ಅಂದ್ರೆ, ಎಲ್ಲಾರ ಮನೇಲೂ ಯಾವ್ದಾದ್ ಮನೆ ಕಟ್ತಾರಲ್ವಾ, ಇಟ್ಟಿಗೆ ಎಲ್ಲ ಒಂದೇ ಮೆಜರ್ಮೆಂಟು, ಅಲ್ಲಿ ಮೆಜರ್ಮೆಂಟ್ ಅಲ್ಲಿ ಚೇಂಜೇ ಇಲ್ಲ. ಸೊ ಇವಾಗ್ಲೂ ಕೆಲವೊಂದು ಅಷ್ಟು ನೀಟಾಗಿ ಮೆಜರ್ಮೆಂಟ್ಸ್ ಸಿಗೋದಿಲ್ಲ. ಸೊ ಈ ತರ ಮೆಜರ್ಮೆಂಟ್ಸ್ನೇ ಯಾರು ಬ್ರಿಟಿಷ್ ಗೌರ್ಮೆಂಟ್ ಸುಮಾರು ಪಂಜಾಬ್ ಅಲ್ಲಿ ಅವ್ರವ್ರು ಬಂಗ್ಲೆಗಳು ಮತ್ತೆ ಗೌರ್ಮೆಂಟ್ ಆಫೀಸ್ ಎಲ್ಲ ಕಟ್ಬೇಕಾರೆ ಇದ್ರ ಇನ್ಸ್ಪೈರ್ ಆಗಿ ಪಂಜಾಬ್ ಅಲ್ಲಿ ಗೌರ್ಮೆಂಟ್ ಆಫೀಸ್ಗೆ ಇದೇ ತರ ಇಟ್ಟಿಗೆಗಳನ್ನ ತಯಾರಿಸಿ ಕಟ್ಟಿದ್ದಾರೆ ಅಲ್ಲೆಲ್ಲ. ಎರಡನೇದು ಸ್ಯಾನಿಟರಿ ಮತ್ತೆ ಡ್ರೈನೇಜ್ ಸಿಸ್ಟಮ್. ಅಂದ್ರೆ ಎಷ್ಟು ನೀಟ್ ಆಗಿತ್ತು ಅಂದ್ರೆ, ಈವಾಗ್ಲೂ ನಮ್ಗೆ ಅಷ್ಟು ನೀಟ್ ಸ್ಯಾನಿಟರಿ ಡ್ರೈನೇಜ್ ಇಲ್ಲ. ಇಷ್ಟು ಟೆಕ್ನಾಲಜಿ ಮುಂದುವರೆದ್ರು ಅಷ್ಟೊಂದಿಲ್ಲ. ಮತ್ತೆ ಇನ್ನು ಸಿಂಧೂ ನಾಗರಿಕತೆ ಅತ್ಯಂತ ವಿಸ್ಮಯಕಾರಿ ಅಂಶವೆಂದ್ರೆ ಅವರ ಒಳಚರಂಡಿ ವ್ಯವಸ್ಥೆ, ಅಂದ್ರೆ ಡ್ರೈನೇಜ್ ಸಿಸ್ಟಮ್. ಅಂದ್ರೆ ಎಲ್ಲ ಮುಚ್ಚಿದ ಚರಂಡಿಗಳೇ ಇದ್ದಿದ್ದಲ್ಲಿ. ಪ್ರತಿಯೊಂದು ಮನೆಯಿಂದ ಹೊರಬರುವ ಕಲುಷಿತ ನೀರು ಬೀದಿಯ ಮುಖ್ಯ ಚರಂಡಿಗೆ ಸೇರ್ತಿತ್ತು. ಅಂದ್ರೆ ಮನೆಯಿಂದ ಎಲ್ಲೆಲ್ಲಿ ಹೊರಗಡೆ ವೇಸ್ಟ್ ನೀರು ಬರುತ್ತಲ್ಲ, ಅದೆಲ್ಲ ಒಂದು ಮ್ಯಾನ್ ಹೋಲ್ ಅಂತ ಇರೋದು, ಮೇನ್ ಚರಂಡಿ ಅಂತ. ಆ ಚರಂಡಿಗಳು ಕೂಡ ಸುಟ್ಟ ಇಟ್ಟಿಗೆಗಳು ಅಥವಾ ಕಲ್ಲುಗಳಿಂದ ಸಂಪೂರ್ಣವಾಗಿ ಮುಚ್ಚಲಾಗಿತ್ತು. ಅಂದ್ರೆ ಏನು ಒಂಚೂರು ವಾಸನೆ ಬರೆದಿರೋ ಹಾಗೆ. ಜೊತೆಗೆ ಶುಚಿತ್ವ ಮತ್ತು ನಿರ್ವಹಣೆ. ಚರಂಡಿಗಳನ್ನ ಸ್ವಚ್ಛಗೊಳಿಸಲು ನಿರ್ದಿಷ್ಟ ದೂರದಲ್ಲಿ ಒಂದು ಸೈಂಟಿಫಿಕ್ ಆಗಿ ಒಂದು ಮ್ಯಾನ್ಹೋಲ್ ಗಳನ್ನ ಮಾಡಿ ಅಲ್ಲಿ ಹೋಗಿ ಕವರ್ಗಳನ್ನ ತೆಗಿತಿತ್ತು. ಯಾಕಂದ್ರೆ ಆ ವಾಸನೆ ಅಲ್ಲಿ ಆ ಕಡೆ ಹೋಗ್ಲಿ ಅಂತ. ಸೊ ಇವ್ರ ಮನೆಯಿಂದ ಮನೆ ಹತ್ರ ಅಲ್ಲಿ ಇಲ್ಲಿ ಎಲ್ಲೂ ವಾಸನೆ ಬರ್ತಾ ಇರಲಿಲ್ಲ. ಹಾಗೆ ನೀರು ಸರಬರಾಜು. ಮೊಹಂಜೋದಾರೋ 1ರಲ್ಲೇ ಸುಮಾರು 700ಕ್ಕೂ ಹೆಚ್ಚು ಬಾವಿಗಳಿದ್ವು. ಹಾಗೆ ಗ್ರೇಟ್ ಬಾತ್, ಮಹಾಸ್ನಾನಗೃಹ ಅಂತ ಕರೀತಾರೆ ಇದಕ್ಕೆ. ಸಾರ್ವಜನಿಕ ಧಾರ್ಮಿಕ ಸ್ನಾನಕ್ಕಾಗಿ ನಿರ್ಮಿಸಲಾದ ಈ ಈಜುಕೊಳದ ತಳಭಾಗದಿಂದ ನೀರು ಸೋರಿಕೆಯಾಗದಂತೆ ತಡೆಯಲು ಬಿಟುಮೆನ್ ಅಂದ್ರೆ ನ್ಯಾಚುರಲ್ ದಾರನ್ನ ಹಾಕ್ತಾ ಇದ್ರು.
ನೋಡ್ದಲ್ಲ ವೀಕ್ಷಕರೇ, ಕೆಳಗಡೆ ಬಾಟಮ್ ಅಲ್ಲಿ ವಾಟರ್ ಪ್ರೂಫಿಂಗ್ ತರ ಇದು ಈಜಿಪ್ಟ್ ಸಿವಿಲೈಸೇಷನ್ ಅಲ್ಲಿ ಕೂಡ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಫಾರ್ವರ್ಡ್ ಆಗಿದ್ರು ಸಿಂಧೂ ನಾಗರಿಕತೆಯಲ್ಲಿ ಇದ್ದ ಜನ ಮತ್ತು ಅಲ್ಲಿನ ಟೆಕ್ನಾಲಜಿ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ 4500 ವರ್ಷದ ಹಿಂದೆನೆ ಅಷ್ಟಿತ್ತು. ಅಂದ್ರೆ ನಮ್ಗೆ ಇವಾಗ್ಲೂ ಪಾಪ ಕೆಲವೊಂದು ಊರುಗಳ ಹೆಸರು ಹೇಳೋದ್ ಬೇಡ, ಮತ್ತೆ ಆ ಜನರಿಗೂ ಬೇಜಾರಾಗುತ್ತೆ. ಅಲ್ಲಿ ನಮ್ಮ ಕರ್ನಾಟಕದಲ್ಲೇ ಕರೆಕ್ಟಾಗಿ ಒಂದು ಒಳಚರಂಡಿ ಇಲ್ಲ. ಅವ್ರ ಮನೆ ಮುಂದೆ ಹಂಗೆ ಮೋರಿ ಹೋಗುತ್ತೆ, ಅಲ್ಲೇ ಹಂದಿಗಳೆಲ್ಲ ಓಡಾಡ್ಕೊಂಡಿರ್ತವೆ. ಸೊ ಇನ್ನು ಇಷ್ಟು ಈ AI ಯುಗದಲ್ಲೂ ಕೂಡ ಈ ತರ ಸಿಸ್ಟಮ್ ಅಲ್ಲಿ ಬದುಕ್ತಾ ಇದೆ. ಬಟ್ ಅವರು 4500 ವರ್ಷದ ಹಿಂದೆನೆ ಎಷ್ಟು ಅಪ್ಗ್ರೇಡ್ ಆಗಿದ್ರು ಅವರು. ಹಾಗೆ ಮೂರನೇದು ಆಡಳಿತ ಮತ್ತೆ ಅದನ್ನ ಅಡ್ಮಿನಿಸ್ಟ್ರೇಷನ್, ಅಂದ್ರೆ ಪಾಲಿಟಿಕ್ಸ್ ಮತ್ತೆ ಆಡಳಿತ ಹೇಗ್ ನಡೀತಿತ್ತು ಅಂತ. ಇದನ್ನ ಯಾರು ಮಾಡ್ತಿದ್ರು? ಅಲ್ಲಿನ ರಾಜರಿದ್ರ ಅಥವಾ ಪೊಲಿಟಿಷಿಯನ್ಸ್ ಇದ್ರ, ಯಾರಿದ್ರು? ತಿಳ್ಕೊಳ್ಳೋಣ ಬನ್ನಿ. ಇಷ್ಟು ದೊಡ್ಡ ಮತ್ತು ಸುಸಜ್ಜಿತ ನಗರಗಳನ್ನು ನಿರ್ವಹಿಸುತ್ತಿದ್ದು ಯಾರು? ಆಡಳಿತ ವ್ಯವಸ್ಥೆ ಹೇಗಿತ್ತು? ಸಿಂಧೂ ನಾಗರಿಕತೆಯಲ್ಲಿ ಯಾವುದೇ ರಾಜ ಅಥವಾ ಚಕ್ರವರ್ತಿಯ ಬೃಹತ್ ಅರಮನೆಗಳು ಅಥವಾ ಯುದ್ಧ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿಲ್ಲ. ಹಾಗಾದ್ರೆ ಇದನ್ನೆಲ್ಲ ಯಾರು ಆಳ್ತಿದ್ರು, ಯಾರು ನೋಡ್ಕೋತಿದ್ರು? ನಗರಸಭೆ ಅಥವಾ ವ್ಯಾಪಾರಿಗಳ ಒಕ್ಕೂಟ ಅಂತ ಇತ್ತು. ಇತಿಹಾಸಕಾರರ ಪ್ರಕಾರ ಇಲ್ಲಿ ಸಶಸ್ತ್ರ ರಾಜಪ್ರಭುತ್ವಕ್ಕಿಂತ ಹೆಚ್ಚಾಗಿ ನಗರಸಭೆ ಅಥವಾ ವ್ಯಾಪಾರಿಗಳ ಸಮಿತಿ ಆಡಳಿತ ನಡೆಸ್ತಿತ್ತು. ಅಂದ್ರೆ ಮುನ್ಸಿಪಲ್ ಅಥಾರಿಟಿ ಮತ್ತೆ ಮರ್ಚೆಂಟ್ ಕ್ಲಾಸ್ ಅಂತ. ಜೊತೆಗೆ ಏಕರೂಪ ಅಳತೆ ಮತ್ತು ತೂಕ. ಎಲ್ಲಾ ನಗರಗಳಲ್ಲೂ ಒಂದೇ ರೀತಿಯ ತೂಕದ ಕಲ್ಲುಗಳು, ಅಂದ್ರೆ ಇಲ್ಲೂ ಕೂಡ ನೋಡಿ ಸ್ಟ್ಯಾಂಡರ್ಡೈಸ್ಡ್ ವೆಯ್ಟ್ಸ್ ಮತ್ತು ಅಳತೆಗೋಲುಗಳು ಬಳಕೆಯಾಗಿದ್ದವು. ಅಂದ್ರೆ ಒಂದೇ ರೀತಿಯ ತೂಕದ ಕಲ್ಲುಗಳು ಮತ್ತು ಅಳತೆಗೋಲುಗಳು ಬಳಕೆಯಾಗಿದ್ದವು. ಇದು ಬಲವಾದ ಕೇಂದ್ರ ಆಡಳಿತವನ್ನ ಸೂಚಿಸುತ್ತದೆ. ಹಾಗೆ ಸೀಲುಗಳು ಮತ್ತು ಲಿಪಿಗಳು ವ್ಯಾಪಾರ ಮತ್ತು ಆಡಳಿತಾತ್ಮಕ ದಾಖಲೆಗಳಿಗಾಗಿ ಮುದ್ರೆಗಳನ್ನು ಬಳಸ್ತಿದ್ರು. ಆದರೆ ಅವರ ಸಿಂಧೂ ಲಿಪಿ ಇಂದಿಗೂ ಅರ್ಥೈಸಲು ಸಾಧ್ಯವಿಲ್ಲ. ನೋಡಲ್ಲ ವೀಕ್ಷಕರೇ, ಅವ್ರದ್ದು ಸಿಂಧೂ ಲಿಪಿ ಇವತ್ತು ಕೂಡ ಡಿಕೋಡ್ ಮಾಡೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿ. ಅಂದ್ರೆ ಅಷ್ಟು ಕಷ್ಟ ಅಂತನೋ ಅಥವಾ ಡಿಫ್ರೆಂಟ್ ಅಂತನೋ ಗೊತ್ತಿಲ್ಲ. ಬಟ್ ಇಲ್ಲಿ ತನಕ ಕೂಡ ನಮ್ಗೆ ಅದನ್ನ ಡಿಕೋಡ್ ಮಾಡಕ್ಕಾಗಿಲ್ಲ ಆ ಸಿಂಧೂ ಲಿಪಿನ. ಯಾಕಂದ್ರೆ ನಾಣ್ಯಗಳ ಮೇಲೆ ಬರೆದಿರ್ತಾರಲ್ವಾ, ಅದನ್ನ ಏನು ಅಂತ ಡಿಕೋಡ್ ಮಾಡಕ್ಕಾಗಿಲ್ಲ ಇಲ್ಲಿ ತನಕ. ಈ ತರ ಆಯ್ತು ನೋಡಿ. ಅಲ್ಲಿ ಅಳತೆ ಎಲ್ಲ ಇಡೀ ನಾಗರಿಕತೆಯಲ್ಲಿ ಒಂದೇ ತರ ಅಳತೆ, ಒಂದೇ ತರ ಏನು ಇದು ವೇಯಿಂಗ್ ಮಿಷಿನ್, ವೇಯಿಂಗ್ ಸ್ಕೇಲ್ಗಳು ಎಲ್ಲ ಒಂದೇ ತರ. ಅಲ್ಲಿ ರಾಜರು ಇರ್ಲಿಲ್ಲ, ಇನ್ನೊಬ್ಬ ಯಾರೋ ದೊಡ್ಡ ಪೊಲಿಟಿಷಿಯನ್ ಇರ್ಲಿಲ್ಲ. ಅಲ್ಲಿ ಈಕ್ವಲ್ ಆಗಿ ಮುನ್ಸಿಪಲ್ ಅಥಾರಿಟಿ ಅಂತ, ಅಂದ್ರೆ ಜನಸಾಮಾನ್ಯರೇ ಸೇರ್ಕೊಂಡು ಅವ್ರಿಗೆ ಏನು ರೂಲ್ಸ್ ರೆಗ್ಯುಲೇಷನ್ ಆಗ್ಬೇಕು ಅಂತ ಒಂದ್ ಕಡೆ ಕೂತ್ಕೊಂಡು ಅವರೇ ನಿರ್ಧಾರ ಮಾಡ್ತಿದ್ರು. ಈ ತರ ಅಂದ್ರೆ ಬಾಸಿಸಮ್ ಇರ್ಲಿಲ್ಲ ಅಲ್ಲಿ, ಯಾವುದೇ ಬಾಸಿಸಮ್ ಇಲ್ಲ ಅಲ್ಲಿ. ಬಾಸ್ ಈಗ ಬಾಸ್ ಒಬ್ಬ ಪಕ್ಷ ಅಂದ್ರೆ ಅವಂದೇ ಇರುತ್ತೆ ಮಾತು, ಒಬ್ಬ ರಾಜ ಅಂದ್ರೆ ರಾಜನ್ಗೆ ಏನ್ ಇಷ್ಟ ಆಗುತ್ತೆ ಅದೇ ತರ ಇರುತ್ತೆ. ಬಟ್ ಅಲ್ಲಿ ಹಂಗಿರ್ಲಿಲ್ಲ, ಅಲ್ಲಿ ಕಾಮನ್, ಎಲ್ಲ ಈಕ್ವಲ್ ಆಗಿದ್ದವ್ರು ಅಲ್ಲಿ. ಕೊನೆಯದಾಗಿ ಈ ನಾಗರಿಕತೆ ಬಗ್ಗೆ ಹೇಳಬೇಕು ಅಂದ್ರೆ ಅಲ್ಲಿ ಯಾವುದೇ ಯುದ್ಧಕ್ಕೆ ಖರ್ಚು ಮಾಡ್ತಿರ್ಲಿಲ್ಲ ಅವರು, ಅಥವಾ ಇನ್ನೊಂದು ಯಾವುದೋ ಒಂದು ಪ್ರಬುದ್ಧ ದೊಡ್ಡ ರಾಜಕಾರಣಿಗಳು ಮಾತ್ರನೇ ನಾವಿಲ್ಲಿ ಏನು ಆಳ್ವಿಕೆ ನಡೆಸ್ಬೇಕು ಅಂತ ಮಾಡ್ತಿರ್ಲಿಲ್ಲ. ರಾಜರು ಅವ್ರದೇ ಮಾತು ನಡಿಬೇಕು ಅಂತ ಇರ್ತಿರ್ಲಿಲ್ಲ. ಅಲ್ಲಿ ಕಂಪ್ಲೀಟ್ ಆಗಿ ಜನಸಾಮಾನ್ಯರಿಗಾಗಿ ಒಳ್ಳೇದಾಗಬೇಕು ಅಂತ ಆರೋಗ್ಯದ ಮೇಲೆ, ರಸ್ತೆಗಳ ಮೇಲೆ, ಒಳಚರಂಡಿ ಮೇಲೆ, ಹಾಗೆ ಒಳ್ಳೊಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ಈ ಥರದ್ರ ಬಗ್ಗೆ ಅವರು ತುಂಬಾ ಕಾಳಜಿ ವಹಿಸಿ ಇದ್ರ ಮೇಲೆ ಅವರು ಖರ್ಚು ಮಾಡ್ತಿದ್ರು. ಈಗಿನ ಥರ ಯಾವುದೋ ದೊಡ್ಡ ದೊಡ್ಡ ಬಂಗ್ಲೆಗಳು, ದೊಡ್ಡ ದೊಡ್ಡ ಅರಮನೆಗಳು, ದೇವಸ್ಥಾನಗಳು ಯಾವುದು ಇರಲಿಲ್ಲ ಆ ನಾಗರಿಕತೆಯಲ್ಲಿ. ಯಾವ ಸ್ಟ್ಯಾಚು ಇರಲಿಲ್ಲ, ಏನೂ ಇರಲಿಲ್ಲ. ನಿಮ್ಗೆ ಕರೆಕ್ಟಾಗಿ ಒಂದು ನೀಟಾಗಿ ಒಂದು ಲೇಔಟ್ಸು, ಕರೆಕ್ಟಾಗಿ ಜನರಿಗೆ ಏನು ಬೇಕು, ಈಗ ಒಬ್ಬ ಮನುಷ್ಯ ಏನು ಬೇಕು ಬದುಕಕ್ಕೆ ಅಷ್ಟು ಮಾತ್ರ ಇದಿದೆ. ಅಂದರೆ ನೋ ನಾನ್ಸೆನ್ಸ್ ಅಂತಾರಲ್ವಾ, ಆ ಥರ ಇದ್ದಂಥ ಒಂದು ಸಿವಿಲೈಸೇಷನ್ ಅದು ಇಂಡಸ್ ಸಿವಿಲೈಸೇಷನ್, ಸಿಂಧೂ ನಾಗರಿಕತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು AI ಜಮಾನದಲ್ಲಿದ್ದೀವಿ. ಇವತ್ತು ನಾನು ಹೆಂಗ್ ಬದುಕಬೇಕು ಅಂತ AI ಕೇಳಿದ್ರೆ ಅದು ಕೊಡುತ್ತೆ, ಅದ್ರ ಪ್ರಕಾರ ನಾವು ಬದುಕ್ತಾ ಇದೀವಿ. ಸೊ ಹಿಂಗಿದ್ದಾಗ ಆವತ್ತು ಯಾವ ಟೆಕ್ನಾಲಜಿ ಏನೂ ಇರಲಿಲ್ಲ, ಟೆಕ್ನಾಲಜಿ ಇರಲಿಲ್ಲ, ಇಂಡಸ್ಟ್ರಿ ಇರಲಿಲ್ಲ. ಎಲ್ಲ ಮನುಷ್ಯನೇ ಮಾಡಬೇಕಿತ್ತು. ಎಲ್ಲ ಮನುಷ್ಯ ಅವನ ಬ್ರೈನಿಂದನೇ ಡಿಸಿಷನ್ ತಗೊಂಡು ಅವನ ಫಿಸಿಕಲ್ ಸ್ಟ್ರೆಂತಿಂದನೇ ಅದನ್ನ ಅವನು ಡೆವಲಪ್ ಮಾಡ್ತಿದ್ದ. ಸೊ ಆವಾಗಲೇ ಅಷ್ಟು ನೀಟಾಗಿ
ಪ್ಲ್ಯಾನ್ಡ್ ಆಗಿ ಬದುಕ್ತಿದ್ರು. ಬಟ್ ಇವತ್ತು ನಮ್ಗೆಲ್ಲ ಇದ್ರೂ ನಮ್ಗೆ ಇಷ್ಟು ಕಷ್ಟ ಆಗ್ತಿದೆ. ಸೊ ನಮ್ಗೆ ಇವತ್ತು ಸಿಂಧೂ ನಾಗರಿಕತೆ ತರನೇ ನಾವು ಬದುಕಬೇಕು ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಇದನ್ನ ಕಮೆಂಟ್ ಮೂಲಕ ತಿಳಿಸಿ. ಇದೇ ತರ ನಿಮ್ಗೂ ಏನಾದ್ರೂ ವಿಷಯ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಸಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.